ಕುಲದಲ್ಲೋ ಕೀಳ್ಯಾವುದು ಅಂತ ಹೇಳ್ಬಿಟ್ಟು ಒಂದು ಟೈಟಲ್ಲು ಈಗ ನಡೆದಿರುವಂತಹ ಕಾಶ್ಮೀರದಲ್ಲಿ ಒಂದು ಭಯೋತ್ಪಾದಕರ ಕಡೆಯಿಂದ ಒಂದು ಗುಂಡಿನ ದಾಳಿಗೆ ಎಲ್ಲೋ ಒಂದ್ ಕಡೆ ಸಿಂಕ್ ಆಗ್ತಿದೆ. ಸೊ ಏನ್ ಹೇಳ್ತೀರಾ ಈ ತರ ಒಂದಷ್ಟು ಇವತ್ತು ನಿನ್ನೆ ಮೊನ್ನೆ ಅಷ್ಟೇ ನಡೆದಿರುವಂತಹ ಇನ್ಸಿಡೆಂಟ್ ಬಗ್ಗೆ ಸಾಕಷ್ಟು ಜನ ತತ್ತರಿಸೋಗಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಎಷ್ಟು ಮೊನ್ನೆ ಅಷ್ಟೇ ಒಂದು ಮದುವೆ ಆಗಿ 3 ದಿನಕ್ಕೇನೆ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಏನ್ ಹೇಳ್ತೀರಾ ಮೌನ ಗುಡ್ಡೆ ಮನೆಯವರು ಅಂತ? ಆಮ್, ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆ, ಕಾಶ್ಮೀರ ಮುಂಚೆಯಿಂದನೂ, ಯಾಕಂದ್ರೆ ಮುಂಚೆ ನಮ್ಮ ಅಪ್ಪನೂ ಆರ್ಮಿಯಲ್ಲಿ ಇದ್ದಿದ್ದು ಮುಂಚೆಯಿಂದನೂ. ಇವಾಗ ಅವರು ಬ್ಯಾಕ್ 4.5 years ಹಿಂದೆ ರಿಟೈರ್ಡ್ ಆದ್ರು. ಅವರು ಪುಲ್ವಾಮಾದಲ್ಲೆಲ್ಲ ಇದ್ರು. ನಮಗ್ ಗೊತ್ತಿರೋ ಹಾಗೆ ಕಾಶ್ಮೀರ್ ವಾಸ್ ಲೈಕ್ ಆಲ್ರೆಡಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರು. ಬಟ್ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಈ ತರ ಟೂರಿಸ್ಟಿಗೆಲ್ಲ ಫ್ರೀ ಮಾಡಿಕೊಟ್ಟಿದ್ರು. ಬಟ್ ಇದೆಲ್ಲ ರೆಸ್ಪಾನ್ಸಿಬಿಲಿಟಿ ಐ ಗೆಸ್ ಯಾರು ನೋಡ್ಕೋಬೇಕು ಗೊತ್ತಿದೆ, ಅವರೇ ನೋಡ್ಕೊಳ್ಬೇಕು. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಸಮ್ ಸ್ಟ್ರಾಂಗ್ ಡಿಸಿಷನ್. ಯಾಕಂದ್ರೆ ನಾವು ಅವ್ರಾಗೆ ಮಾಡೋದಕ್ಕಾಗಲ್ಲ. ಅಂದ್ರೆ ಅವ್ರು ನಮ್ಗೇನೋ ಏನ್ ಮಾಡಿದ್ರು ನಾವು ಹಾಗೆ ಇರೋದಕ್ಕಾಗಲ್ಲ. ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿನೂ ಅಲ್ಲ, ಅಥವಾ ನಮ್ಮ ಒಂದು ಆ ಬೇಸಿಕ್ ಥಾಟ್. ನಮ್ಮ ಮೋದಿಯವರು ಒಂದು ಒಳ್ಳೆ ಡಿಸಿಷನ್ ತಗೊಳ್ತಾರೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಈ ತರ ಪ್ರಾಬ್ಲಮ್ ಮತ್ತೆ ಫೇಸ್ ಮಾಡಬಾರ್ದು. ಯಾಕಂದ್ರೆ ಅಂತ ಮುಗ್ಧ ಜೀವಗಳಿಗೆ ಪಾಪ ಏನೂ ಗೊತ್ತೇ ಇರ್ಲಿಲ್ಲ, ಆಲ್ ಆಫ್ ಸಡನ್ ಹೀಗೆಲ್ಲ ಆಗ್ಬಿಡ್ತು. ಸೊ ಅವ್ರಿಗೆಲ್ಲ ಒಂದು ಜಸ್ಟಿಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೆ. ನೀವು ಹೇಳ್ತಾ ಒಂದು ಮಾತು ಹೇಳಿದ್ರಿ, ತಂದೆಯವರು ಕೂಡ ಆರ್ಮಿಯಲ್ಲಿ ಇದ್ರು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅವರು ಆರ್ಮಿಯಲ್ಲಿ ನಮ್ಮನ್ನೆಲ್ಲಾನು ಕಾಯ್ತಿದ್ರು ಭಾರತೀಯ ಗಡಿಯಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ತಂದೆ ಪ್ರೀತಿ ತುಂಬಾ ಮಿಸ್ ಆಗಿರುತ್ತೆ. ಸೊ ಮಿಸ್ಸಿಂಗ್ ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ? ಅದನ್ನ ನಮ್ಮ ತಾಯಿಯವ್ರು ಯಾವತ್ತೂ ನಮ್ಗೆ ತೋರ್ಸ್ಕೊಟ್ಟಿಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಅವರೇ ಅದನ್ನು ಅಪ್ಪನ ಸ್ಥಾನನೂ ತುಂಬಿದ್ದಾರೆ, ಅಮ್ಮನ ಸ್ಥಾನನೂ ತುಂಬಿದ್ದಾರೆ. ನಮ್ಗೆ ತಂದೆ ದೂರ ಇದ್ದಾರೆ ಅನ್ನೋ ಒಂದು ಫೀಲ್ ಯಾವತ್ತೂ ಮಾಡಿಸ್ಲಿಲ್ಲ. ಅಂಡ್ ನಾವು ತುಂಬಾ ಸ್ಟ್ರಾಂಗ್ ಮಕ್ಳು, ಇಬ್ರು ಹೆಣ್ಮಕ್ಳೇ. ಬಟ್ ನಾವು ಹೆಣ್ಮಕ್ಳಿಗಿಂತ ಜಾಸ್ತಿಯಾಗಿ ನಾವು ಬೆಳೆದಿದ್ದೀವಿ. ಅಂದ್ರೆ ಕಷ್ಟಗಳು ನೋಡಿದೀವಿ, ಫೇಸ್ ಮಾಡಿದೀವಿ ತುಂಬಾ ವಿಷಯದಲ್ಲಿ. ಸೊ ನಮ್ಗೆ ಅಂತ ಕೊರಗೆ ಯಾವತ್ತೂ ಇರ್ಲಿಲ್ಲ. ನಮ್ಗೆ ಖುಷಿ ಇತ್ತು ಅಷ್ಟೆ, ತಂದೆ ಒಂದು ದೇಶ ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ, ಒಂದು ಪ್ರೌಡ್ ಫೀಲ್ ಇತ್ತು. ಬಿಟ್ರೆ ಅಂತ ಕೊರಗೆ ಯಾವತ್ತೂ ಇರ್ಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.